ಮಂಡ್ಯ ನಗರಸಭೆಯ 2025-26ನೇ ಸಾಲಿನ ಪರಿಷ್ಕೃತ ಹಾಗೂ 2026-27ನೇ ಸಾಲಿನ ಅಂದಾಜು 123.62 ಕೋಟಿ ರು ವೆಚ್ಚದ ಆಯವ್ಯಯವನ್ನು ಆಡಳಿತಾಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ಸೋಮವಾರ ಮಂಡಿಸಿದರು. ನಗರಸಭೆಯ ಧರಣಪ್ಪ ಸಭಾಂಗಣದಲ್ಲಿ ಸೋಮವಾರ ನಡೆದ ಆಯವ್ಯಯ ಮಂಡನೆ ಸಭೆಯಲ್ಲಿ 2026-27ನೇ ಸಾಲಿಗೆ ತಮ್ಮ ಚೊಚ್ಚಲ ಬಜೆಟ್ ಮಂಡಿಸಿದ ಆಡಳಿತಾಧಿಕಾರಿ ಡಾ ಕುಮಾರ್ ಅವರು ಒಟ್ಟು 123.625284 ಕೋಟಿ ರುಗಳ ಬಜೆಟ್ ಮಂಡಿಸಿ 2,51,87,848 ರು ಉಳಿತಾಯ ಬಜೆಟ್ ಮಂಡಿಸಿದಾಗ ಶಾಸಕ ಪಿ. ರವಿಕುಮಾರ್ ಗೌಡ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಮೇಜುಕುಟ್ಟಿ ಅಭಿನಂದಿಸಿದರು. ಸಕ್ಕರೆ ನಾಡು ಮಂಡ್ಯ ನಗರಸಭೆಯ 2025-26ನೇ ಸಾಲಿನ ಪರಿಷ್ಕೃತ ಹಾಗೂ 26-27ನೇ ಸಾಲಿನ ಅಂದಾಜು ಆಯವ್ಯಯವನ್ನು ನಗರಸಭೆಯ ವಾಸ್ತವಿಕ ಮಾಹಿತಿಯ ಅನುಸಾರವಾಗಿ ತಯಾರಿಸಿ ಆರಂಭಿಕ ಶುಲ್ಕ 15,63,62,848 ಮತ್ತು 26-27ನೇ ಸಾಲಿನ ನಗರಸಭೆಯ ಸ್ವಂತ ಸಂಪನ್ಮೂಲಗಳಿಂದ ತೆರಿಗೆ ಮತ್ತು ತೆರಿಗೆಯೇತರ ನಿರೀಕ್ಷಿತ ಆದಾಯ 29,32,07,000 ಹಾಗೂ ಸರ್ಕಾರಕ್ಕೆ ಪಾವತಿಸಬೇಕಾದ ತೆರಿಗೆಗಳು ಕರಗಳ ಬಾಬ್ತು 10,56,60,000 ಮತ್ತು ರಾಜ್ಯ ಸರ್ಕಾರದಿಂದ ನಿರೀಕ್ಷಿತ ಅನುದಾನಗಳು ಸೇರಿದಂತೆ 49,19,69,000 ಮತ್ತು ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಆದಾಯಗಳು ಸೇರಿದಂತೆ 18,90,54,000 ಹೀಗೆ ಒಟ್ಟು 123,62,52,848 ಗಳಲ್ಲಿ ಒಳಗೊಂಡಂತೆ ಇಂದಿನ ಸಾಲಿನ ಮುಂದುವರೆದ ಕಾಮಗಾರಿಗಳು ಸೇರಿದಂತೆ 26-27ನೇ ಸಾಲಿಗೆ ನೌಕರರ ವೇತನ, ನಿರ್ವಹಣಾ ವೆಚ್ಚಗಳು, ಬಂಡವಾಳ ಕಾಮಗಾರಿಗಳು, ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಸರ್ಕಾರಕ್ಕೆ ಪಾವತಿಸಬೇಕಾದ ಕರಗಳು, ಶಾಸನಬದ್ಧ ತೆರಿಗೆಗಳು ಹಾಗೂ ನೌಕರರ ವೇತನದಲ್ಲಿ ಕಟಾವಣೆ ಸೇರಿದಂತೆ ಒಟ್ಟು 121,10,65,000 ಅಂದಾಜು ವೆಚ್ಚಗಳ ಹಾಗೂ 2,51,87,848 ಉಳಿತಾಯ ಆಯವನ್ನು 2026-27ನೇ ಸಾಲಿಗೆ ಮಂಡ್ಯ ನಗರಸಭೆ ಆಡಳಿತಾಧಿಕಾರಿಯಾಗಿ ಈ ಸಭೆಗೆ ಮಂಡಿಸಲು ಸಂತೋಷವಾಗುತ್ತದೆ. 2025-26ನೇ ಸಾಲಿನ ಪರಿಷ್ಕೃತ ಅಂದಾಜು ವಿವರ ಈ ಕೆಳಕಂಡಂತಿದೆ. ಪ್ರಾರಂಭಿಕ ಶುಲ್ಕ ಒಟ್ಟು 22,23,29,425, ಜಮೆಗಳು 77,18,38,668, ಒಟ್ಟು 100,01,68,093, ಒಟ್ಟು ಪಾವತಿಗಳು 2025-26 ನಡೆದಿರುವಂತಹ ಒಟ್ಟು ಪಾವತಿಗಳು 84,38,05,245. ಹಾಗಾಗಿ 25-26ನೇ ಸಾಲಿನಲ್ಲಿ ಒಟ್ಟು ಉಳಿತಾಯ ಆಗಿರ್ತಕ್ಕಂಥದ್ದು ಉಳಿತಾಯ ಆಗಿರುವಂತದ್ದು 15,63,62,848. ಈ ಒಂದು ಉಳಿತಾಯ ಮೊತ್ತವನ್ನ ಈ ವರ್ಷದ 2026-27ನೇ ಸಾಲಿನ ಅಂದಾಜು ಆಯವ್ಯಯಕ್ಕೆ ಒಳಗೊಂಡಂತೆ ಪ್ರಾರಂಭಿಕ ಶುಲ್ಕನಂದು 15,63,62,848, ಒಟ್ಟು ಜಮೆಗಳು 107,98,90,000, ಒಟ್ಟು 123,62,52,848, ಒಟ್ಟು ಪಾವತಿಗಳು 121,10,65,000. ಹಾಗಾಗಿ ಕೊನೆಯ ಉಳಿತಾಯ 2,51,87,848. ಒಟ್ಟಾರೆ ಈ ವರ್ಷದ 2026-27ನೇ ಸಾಲಿಗೆ ಒಟ್ಟು ಬಜೆಟಿನ ಮೊತ್ತ 162,62,52,848 ಎಂದು ಹೇಳಲು ಸಂತೋಷವನ್ನ ಪಡುತ್ತೇನೆ. ಈ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ. ರವಿಕುಮಾರ್, ಪೌರಾಯುಕ್ತರಾದ ಪಂಪಾಶ್ರೀ ಹಾಗೂ ಯೋಜನಾ ನಿರ್ದೇಶಕ ನರಸಿಂಹಮೂರ್ತಿ ಸೇರಿದಂತೆ ನಗರಸಭೆಯ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು.